ಸ್ನೇಹಿತರೆ, ಭೂಮಿಯ ಮೇಲೆ ಕಂಡುಬರುವ ಹಲವಾರು ಜೀವಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಸಸ್ತನಿಗಳಿಗೆ ಭಾರತವೇ ಮೂಲವಾಗಿತ್ತು ಎಂಬ ಒಂದು ವಾದವಿತ್ತು. ಈ ವಾದವನ್ನು ಹೆಚ್ಚಿನವರು ಒಪ್ಪುತ್ತಿರಲಿಲ್ಲ. ಒಪ್ಪುವುದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳು ಸಿಗುತ್ತಿರಲಿಲ್ಲ. ಇದೀಗ ಪತ್ತೆಯಾದ ಪಳೆಯುಳಿಕೆಯೊಂದು ಈ ವಾದಕ್ಕೆ ಪುಷ್ಟಿ ನೀಡಿದೆ. ವಿಶ್ವದ ಅತಿ ದೊಡ್ಡ ಹಾವೊಂದರ ಪಳೆಯುಳಿಕೆ ಈಗ ಭಾರತದಲ್ಲಿ ಪತ್ತೆಯಾಗಿದೆ. ಈ ಹಾವಿನ ಉದ್ದ 36ರಿಂದ 49 ಅಡಿಗಳು ಎಂದು ತಿಳಿದು ಬಂದಿದೆ. ಇದುವರೆಗೆ ಪ್ರಪಂಚದ ಅತ್ಯಂತ ಉದ್ದದ ಹಾವೆಂದರೆ ಅದು ಟೈಟಾನೊಬೊआ ಎಂದು ಹೇಳಲಾಗುತ್ತಿತ್ತು. ಅದು 42ರಿಂದ 47 ಅಡಿಗಳವರೆಗೆ ಬೆಳೆಯುತ್ತಿತ್ತು ಎಂದು ವಿಜ್ಞಾನಿಗಳು ಹೇಳಿದ್ದರು. ಆದರೆ ಭಾರತದಲ್ಲಿ ಕಂಡುಬಂದಿರುವ ಬೃಹತ್ ಹಾವಿನ ಪಳೆಯುಳಿಕೆ ಅದು 49 ಅಡಿಗಳಷ್ಟು ಬೆಳೆಯಬಲ್ಲುದು ಎಂಬುದನ್ನು ತಿಳಿಸಿತ್ತು. ಸ್ನೇಹಿತರೆ, ವಿಜ್ಞಾನಿಗಳು ಈ ಹಾವಿಗೆ ವಾಸುಕಿ ಇಂಡಿಕಸ್ ಎಂದು ಹೆಸರಿಟ್ಟಿದ್ದಾರೆ. ಇದೀಗ ಪ್ರಪಂಚದ ಅತ್ಯಂತ ದೊಡ್ಡ ಹಾವೆಂಬ ಖ್ಯಾತಿ ಪಡೆದಿದ್ದ ಟೈಟಾನೊಬೊआದ ಸ್ಥಾನವನ್ನು ಭಾರತದ ವಾಸುಕಿ ಹಾವು ಪಡೆದುಕೊಂಡಿದೆ. ಈ ಟೈಟಾನೊಬೊआ ಹಾವಿನ ಪಳೆಯುಳಿಕೆ 2002ರಲ್ಲಿ ಕೊಲಂಬಿಯಾದ ಕಲ್ಲಿದ್ದಲ ಗಣಿಯೊಂದರಲ್ಲಿ ಪತ್ತೆಯಾಗಿತ್ತು. ಆಗ ಈ ಹಾವಿನ ಬಗ್ಗೆ ತುಂಬ ಕುತೂಹಲ ಮೂಡಿತ್ತು. ಸಂಶೋಧನೆಗಳು ನಡೆದ ನಂತರ ಆ ಹಾವನ್ನು ವಿಶ್ವದ ಅತ್ಯಂತ ಉದ್ದದ ಹಾವೆಂದು ಹೇಳಲಾಯಿತು. ಹಾಗಾದರೆ ಭಾರತದಲ್ಲಿ ಆ ಬೃಹತ್ ಹಾವಿನ ಪಳೆಯುಳಿಕೆ ಯಾವಾಗ ದೊರಕಿತ್ತು ಎಂಬ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ಹೌದು ಸ್ನೇಹಿತರೆ, ಇದು ಇಂದು ನಿನ್ನೆ ದೊರೆತ ಪಳೆಯುಳಿಕೆಯಲ್ಲ. ಇದು ಕೂಡ 2005ರಲ್ಲಿ ದೊರೆತ ಒಂದು ಪಳೆಯುಳಿಕೆಯಾಗಿತ್ತು. ಇದನ್ನು ಬೃಹತ್ ಮೊಸಳೆಯೊಂದರ ಪಳೆಯುಳಿಕೆ ಎಂದು ಹೇಳಲಾಗಿತ್ತು. ಅದರ ನಂತರ ಅದು ಮೊಸಳೆಯದೋ ಹಾವಿನದೋ ಎಂಬ ಜಿಜ್ಞಾಸೆ ಮೂಡಿತು. ಇಷ್ಟು ವರ್ಷಗಳ ಸಂಶೋಧನೆಯ ನಂತರ ಅದೊಂದು ಹಾವಿನ ಪಳೆಯುಳಿಕೆ ಎಂಬುದು ತಿಳಿದು ಬಂದಿದೆ. ಇದೀಗ ವಿಜ್ಞಾನಿಗಳು ಹೇಳಿರುವ ಹೊಸ ಸಂಶೋಧನೆಯ ಫಲಿತಾಂಶಗಳು ಆ ಹಾವು 49 ಅಡಿಗಳಷ್ಟು ಬೆಳೆಯುತ್ತಿತ್ತು ಎಂಬುದನ್ನು ಹೇಳುತ್ತಿದೆ. ಭಾರತದ ಗುಜರಾತ್ನ ಕಚ್ ಪ್ರದೇಶದ ಕಲ್ಲಿದ್ದಲ ಗಣಿಯೊಂದರಲ್ಲಿ ದೊರೆತ ಈ ಹಾವನ್ನು ಈಗ ಪ್ರಪಂಚದ ಅತ್ಯಂತ ದೊಡ್ಡ ಹಾವೆಂದು ತಿಳಿಯಲಾಗಿದೆ. ಈ ಶೋಧದ ಫಲಿತಾಂಶಗಳು ಬಂದಾಗ ವಿಜ್ಞಾನಿಗಳೇ ದಂಗಾಗಿದ್ದರು. ಯಾಕೆಂದರೆ ಈ ಹಾವು 4.7 ಕೋಟಿ ವರ್ಷಗಳ ಹಿಂದೆ ಜೀವಿಸಿತ್ತು ಎಂಬುದು ತಿಳಿದಿತ್ತು. ಇದೀಗ ಭಾರತವೇ ಹಲವಾರು ಜೀವಿಗಳ ವಾಸಸ್ಥಾನ ಎಂಬ ವಾದಕ್ಕೆ ಬಲ ಬಂದಂತಾಗಿದೆ. ವಿಜ್ಞಾನಿಗಳು ಈ ವಾಸುಕಿ ಇಂಡಿಕಸ್ ಹಾವಿನ ತೂಕ 1000 ಕೆಜಿಗೂ ಅಧಿಕ ಇರಬಹುದು ಎಂದಿದ್ದಾರೆ. ಭಾರತೀಯ ಪುರಾಣದಲ್ಲಿ ಬರುವ ವಾಸುಕಿ ಹಾವಿನ ಹೆಸರನ್ನೇ ಈ ಹಾವಿಗೆ ಇಟ್ಟು ಇದನ್ನು ವಾಸುಕಿ ಇಂಡಿಕಸ್ ಎಂದು ಕರೆಯಲಾಗಿದೆ. ಸ್ನೇಹಿತರೆ, ಈ ವಾಸುಕಿ 49 ಅಡಿ ಅಂದರೆ ಒಂದು ಬಸ್ನಷ್ಟು ಉದ್ದವಿತ್ತೆಂದು ವಿಜ್ಞಾನಿಗಳು ಹೇಳಿದ್ದಾರೆ. 2005ರಲ್ಲಿ ಪತ್ತೆಯಾದ ಇದರ ಪಳೆಯುಳಿಕೆಗಳು ಮೊದಲು ಬೃಹತ್ ಮೊಸಳೆಯದ್ದಾಗಿತ್ತೆಂದು ಹೇಳಲಾಗಿತ್ತಾದರೂ ಆ ನಂತರ 2023ರಲ್ಲಿ ಇದು ಒಂದು ಬೃಹತ್ ಹಾವಿನದ್ದು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಭಾರತದ ವಿಜ್ಞಾನಿಗಳಾದ ದೇಬಜಿತ್ ದತ್ತ ಮತ್ತು ಸುನಿಲ್ ಬಾಜ್ಪೇಯಿ ಅವರು ಈ ಹಾವಿನ ಪಳೆಯುಳಿಕೆಗಳ ಮೇಲೆ ಸಂಶೋಧನೆ ಕೈಗೊಂಡಿದ್ದರು. ಅವರುಗಳು ಹೇಳುವ ಪ್ರಕಾರ ಭರಪೂರವಾಗಿ ಸಿಗುತ್ತಿದ್ದ ಆಹಾರ ಮತ್ತು ಹಾವುಗಳನ್ನು ಬೇಟೆಯಾಡಿ ತಿನ್ನುವ ಪ್ರಾಣಿಗಳ ಕೊರತೆ ಇದ್ದುದರಿಂದ ಆ ಕಾಲದಲ್ಲಿ ಈ ಹಾವುಗಳು ಬೃಹತ್ ಜೀವಿಗಳಾಗಿ ಬೆಳೆದು ಭೂಮಿಯ ಮೇಲೆ ಪ್ರಭುತ್ವ ಸ್ಥಾಪಿಸಿದ್ದವು. ಈ ವಿಜ್ಞಾನಿಗಳು ಹೇಳುವ ಪ್ರಕಾರ ವಾಸುಕಿ ಇಂಡಿಕಸ್ ನೀರಿಗಿಂತ ಹೆಚ್ಚಾಗಿ ನೆಲದಲ್ಲಿಯೇ ವಾಸಿಸುತ್ತಿತ್ತಂತೆ. ಆದರೆ ಇದು ದೈತ್ಯನಾಗಿದ್ದುದರಿಂದಾಗಿ ಮರ ಹತ್ತುವುದಕ್ಕೆ ಇದಕ್ಕೆ ಬರುತ್ತಿರಲಿಲ್ಲ. ಈ ಪಳೆಯುಳಿಕೆಯಲ್ಲಿ ಪತ್ತೆಯಾದ ಅಂಶದ ಪ್ರಕಾರ ಈ ಹಾವುಗಳು ಹಲವಾರು ಬಗೆಯ ಮೀನುಗಳು, ಮೊಸಳೆಗಳು ಹಾಗೆಯೇ ಆಮೆಗಳನ್ನು ಕೂಡ ತಿನ್ನುತ್ತಿದ್ದವು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಸ್ನೇಹಿತರೆ, ವಾಸುಕಿ ಒಂದು ದೈತ್ಯ ದೇಹಿಯಾಗಿದ್ದುದರಿಂದ ಇದು ನಿಧಾನವಾಗಿ ಚಲಿಸುತ್ತಿತ್ತು. ಇದಕ್ಕೆ ವೇಗವಾಗಿ ಸರಿಯುವುದು ಸಾಧ್ಯವಾಗುತ್ತಿರಲಿಲ್ಲ. ತನ್ನ ಬೇಟೆಯನ್ನು ಹಿಂಡಿ ಹಿಪ್ಪೆ ಮಾಡಿ ಆನಂತರ ಇದು ಅದನ್ನು ತಿನ್ನುತ್ತಿತ್ತು. ಈ ವಾಸುಕಿ ಇಂಡಿಕಸ್ ಹೇಗೆ ಅಳಿದು ಹೋಯಿತು ಎಂಬ ಬಗ್ಗೆ ವಿಜ್ಞಾನಿಗಳಿಗೆ ಇನ್ನೂ ಸರಿಯಾಗಿ ತಿಳಿದಿಲ್ಲ. ಆದರೆ ಟೈಟಾನೊಬೊआ ಹೇಗೆ ಅಳಿದಿತ್ತು ಎಂಬುದರ ಬಗ್ಗೆ ವಿಜ್ಞಾನಿಗಳು ಹೇಳಿರುವ ಪ್ರಕಾರ ಭೂಮಿಯ ವಾತಾವರಣ ತಂಪಾಗುತ್ತಾ ಹೋದಂತೆ ಅದು ಅಳಿದು ಹೋಯಿತು ಎಂದಿದ್ದರು. ಹಾಗೆಯೇ ವಾಸುಕಿ ಇಂಡಿಕಸ್ಗೆ ಕೂಡ
ಇದೇ ಕಾರಣವನ್ನು ಭಾರತದ ವಿಜ್ಞಾನಿಗಳು ಅಂದಾಜಿಸುತ್ತಾರೆ. ವಾತಾವರಣದ ಉಷ್ಣತೆ ಕಡಿಮೆ ಆಗುತ್ತಾ, ಅಂದರೆ ತಂಪಾಗುತ್ತಾ ಹೋದಂತೆಲ್ಲ ಈ ಹಾವುಗಳಿಗೆ ಜೀರ್ಣಕ್ರಿಯೆಗಳು ಕಷ್ಟವಾಗಿ ಅವು ಕ್ರಮೇಣ ಅವನತಿ ಹೊಂದಿದವು ಎಂಬುದನ್ನು ವಿಜ್ಞಾನ ಹೇಳುತ್ತದೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ಭೂಮಿಯಲ್ಲಿ ಬದುಕಿದ್ದಂತಹ ಅತಿ ದೊಡ್ಡ ಹಾವು ಭಾರತದಲ್ಲಿತ್ತು ಎನ್ನುವುದಾದರೆ ಭಾರತದಲ್ಲಿ ಇನ್ನೆಷ್ಟು ಪ್ರಾಣಿಗಳು ದೈತ್ಯ ದೇಹಿಗಳಾಗಿ ಬದುಕಿದ್ದಿರಬಹುದು. ಈ ಕುರಿತು ಖಂಡಿತ ಸಂಶೋಧನೆಗಳು ಮುಂದುವರಿಯಲೇಬೇಕು. ನೀವೇನಂತೀರಾ ಇದರ ಬಗ್ಗೆ? ಕಮೆಂಟ್ ಮಾಡಿ.